ರಾಧಿಕಾ ಪಂಡಿತ್ ಇದೇ ಕಲರ್ ವೇರ್ ಮಾಡಿದ್ರಲ್ಲ ಶ್ರೀಮಂತದಲ್ಲಿ. ಇದು ನನ್ನ ಮಗಳ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಬ್ಲ್ಯಾಕ್ ಕಲರ್ ಸೀರೆ ಮೈ ಫೇವ್ರೇಟ್, ಇದಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಸೀರೆ ವೇರ್ ಮಾಡ್ಕೊಂಡು ಹೋಗ್ಬಿಟ್ರಂತೂ ಪ್ರತಿಯೊಬ್ಬರೂ ಚೆನ್ನಾಗಿ ಕಾಣ್ತಿದ್ಯಾ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಲರ್ ಕಾಟನ್ ಸ್ಯಾರಿಲಿ ಹೇಳ್ಬೇಕಂದ್ರೆ ಎಲ್ಲ ಥರ ಸೀರೆಗಳು ವೇರ್ ಮಾಡಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿ ನನ್ನ ಚಾನಲ್ನ ನೋಡ್ತಿದ್ರು ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಯಾರು ಸಬ್ಸ್ಕ್ರೈಬರ್ ಮಾಡಿಲ್ಲೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬರ್ ಮಾಡ್ಕೊಬಂದು ನನ್ನ ಚಾನಲ್ನ ವೀಕ್ಷಿಸಿ. ನೀವು ಆಲ್ರೆಡಿ ನೋಡಿದ್ದೀರಾ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ನನ್ನ ಸ್ಯಾರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ನಾನು ಯಾಕಪ್ಪ ಯೋಚನೆ ಮಾಡ್ತಿದ್ದೆ ಏನು ವಿಡಿಯೋ ಮಾಡೋದು ಅಂದಾಗ, ಈಗಾಗಲೇ ಎಲ್ಲ ಸೀರೆ ನೀವು ನೋಡ್ತಾ ಇದ್ರೆ ಎಲ್ಲ ಸೀರೆ ಬಿಸ್ನೆಸ್ ಅಂತೇಳಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋಣ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೀರೆ ಬಿಸ್ನೆಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ಸೀರೆಗಳನ್ನ ತೊಗೊಬಂದು ಎಕ್ಸ್ಟ್ರಾ ಮಿಕ್ಕಿರೋದನ್ನ ಲಾಸ್ ಆಗದೆ ಇರೋ ರೀತಿ ತಿರ್ಗಾ ರಿಟರ್ನ್ ಅವ್ರಿಗೆ ಕಂಪ್ನಿಗೆ ಶಾಪ್ಗೆ ಕೊಡುವಂಥ ಕಂಪ್ನಿಗಳನ್ನ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೋದು ಅನ್ನೋದನ್ನೆಲ್ಲ ನಾನು ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಸ್ಮಾಲ್ ಬಿಸ್ನೆಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನನ್ನ ವೀಡಿಯೋದಲ್ಲಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮುಖಾಂತರ ಬಂದು ತಿಳಿಸಿ, ನಾನು ವೀಡಿಯೋ ಪೋಸ್ಟ್ ಮಾಡ್ತೀನಿ. ಈಗ ನನ್ನ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ. ನಾನು ಒಂದು 8 ವರ್ಷದಿಂದ ನನ್ನ ಈ ಸ್ಯಾರಿಗಳನ್ನ ಬೈ ಮಾಡಿರೋದು. ಸೀರೆಗಳು ಮತ್ತು ಬಾರ್ಡರ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ನ ಬೈ ಮಾಡಿದ್ದೀನಿ. ಒಂದು 12ರಿಂದ 13 ಸೀರೆಗಳನ್ನ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ಅಂದರೆ 8 ವರ್ಷದೊಳಗಡೆ ಜಾಸ್ತಿ ಅಂದರೆ ಒಂದು 4 ಸೀರೆಗಳನ್ನ ತೊಗೊಂಡಿದ್ದೀನಿ. ಯಾಕಂದರೆ ಬಾಣಂತನ ಸೆಂಟ್ರಲ್ಲಿ ಬಾಣಂತನ 2 ಮಕ್ಕಳನ್ನ ಇದ್ರ ಜರ್ನಿ ಮಧ್ಯೆ ಜಾಸ್ತಿ ಸೀರೆಗಳನ್ನ ಬೈ ಮಾಡಿಲ್ಲ, ಜಾಸ್ತಿ ಡ್ರೆಸ್ಗಳನ್ನೇ ಬೈ ಮಾಡಿರೋದು. ಮದುವೆಗೂ ಮುಂಚೆ ಸಿಕ್ಕಾಪಟ್ಟೆ ವರ್ಕ್ ಸ್ಯಾರಿಗಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ನನ್ನ ಹತ್ರ ಯಾವ್ಯಾವ ಸೀರೆ ಇದೆ ಅದನ್ನು ಮಾತ್ರ ತೋರಿಸ್ತೀನಿ ನನ್ನ ವಿಡಿಯೋದಲ್ಲಿ. ಬನ್ನಿ ನೋಡೋಣ. ನಾವು ತುಂಬ ಜನದ ತುಂಬ ಸೀರೆ ಕಲೆಕ್ಷನ್ ಇರುತ್ತೆ. ಹೆಣ್ಮಕ್ಳೆಲ್ಲ ಹಾಗೇನೆ ಅಲ್ವಾ, ತುಂಬ ಈ ಸೀರೆ ಅಂತ ನಮ್ಮ ಹತ್ರ ಎಷ್ಟೇ ಸೀರೆ ಇದ್ರೂ ಬೇರೆಯವ್ರು ಹುಟ್ಟಿರೋ ಸೀರೆಗಳನ್ನ ನಾವು ನೋಡ್ತೀವಿ, ಆಸೆ ಪಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಂತ ಆಸೆ ಪಡ್ತಾ ಇರ್ತೀವಲ್ಲ. ನಾನು ಹಾಗೆ ಯಾರ ಹತ್ರನೂ ಒಬ್ರ ಹತ್ರ ಸೀರೆ ತೊಗೊಂಡು ಏನಾಯಿತು ಅನ್ನೋದನ್ನು ಕೂಡ ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ. ಒಬ್ರ ಹತ್ರ ಸೀರೆ ಇಸ್ಕೊಂಡು ಆಸೆ ಪಟ್ಟು ಸೀರೆ ಇಸ್ಕೊಂಡಿದ್ದ ಕತೆ ಏನಾಯಿತು ಅನ್ನೋದನ್ನ ಲಾಸ್ಟ್ ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಸೀರೆ ನೋಡ್ಕೊಂಡು ಹೋಗ್ಬಿಡೋಣ. ನಾನು ರಿಸೆಪ್ಷನ್ ಸ್ಯಾರಿ, ಮುಹೂರ್ತ ಸ್ಯಾರಿಯಿಂದನೇ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಮೊದಲನೇದಾಗಿ ನಾನು ರಿಸೆಪ್ಷನ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ನಂದು ಯಾವ ರೀತಿ ಇದೆ ಅಂತ ನೀವೇ ಹೇಳಬೇಕು. ಇದು ಬಂದು ರೆಡ್ ಮತ್ತು ಕನಕಾಂಬರ ಕಲರ್ ಅಂತ ಹೇಳ್ತಾರಲ್ಲ ಆ ರೀತಿ ಕಲರ್. ಇದು ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ನಮ್ಮ ರಿಸೆಪ್ಷನಲ್ಲಿ ವೇರ್ ಮಾಡಿದೆ. ಒಂದು ಕಲರಲ್ಲಿ 2 ಡಿಸೈನ್ ಬಂದಿದೆ ನೋಡಿ. ಈ ಥರ ಮೇಲ್ಗಡೆ ಒಂದು ಡಿಸೈನ್ ಬಂದಿದೆ ನೋಡಿ. ಇಲ್ಲಿ ಒಂಥರ ಡಿಸೈನ್ ಇದೆ ನೋಡಿ. ಇಲ್ಲಿ ಒಂಥರ ಡಿಸೈನ್ ಬಂದಿದೆ, ಇಲ್ಲಿ ಒಂಥರ ಡಿಸೈನ್ ಬಂದಿದೆ. ನಮ್ಮ ನೆರಗು ಬರುತ್ತಲ್ಲ, ಸೀರೆ ನೆರಗು, ಅಲ್ಲಿಗೆ ಬಂದು ಒಂಥರ ಡಿಸೈನ್ ಬರುತ್ತೆ. ಇದು 2 ರೀತಿ ಪ್ಯಾಟ್ರನಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ಬಾರ್ಡರು ನೋಡಿ. ಈ ರೀತಿ ಶಂಕು ಡಿಸೈನಲ್ಲಿ ಫ್ಲವರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ರಿಸೆಪ್ಷನಲ್ಲಿ ರೆಡ್ ಕಲರ್ ಥರನೇ ಕಾಣುತ್ತೆ. ತುಂಬ ಚೆನ್ನಾಗಿದೆ ಈ ಸೀರೆ. ನಾನು ಇದಕ್ಕೆ ಕುಚ್ಚು ಕೂಡ ಹಾಕ್ಸಿದ್ದೀನಿ ನೋಡಿ. ಈ ರೀತಿ ಇದೆ ಕುಚ್ಚು ನೋಡಿ. ರೆಡ್ಡು ಗ್ರೀನು ಇವೆಲ್ಲನೂ ಹಾಕ್ಸಿದ್ದೀನಿ. ಕುಚ್ಚನ್ನ ಆವಾಗಲೇ ಹಾಕ್ಸ್ಕೊಂಡಿದ್ದೆ. ಯಾವ ರೀತಿ ಇದೆ ಅಂತ ನೋಡಿ. ಈ ಸೀರೆ ತುಂಬಾ ಚೆನ್ನಾಗಿದೆ. ಇದು ರೇಟ್ ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕಂದರೆ ನಾನು ಯಾವ ಸೀರೆದು ರೇಟ್ ನನಗೆ ನೆನಪಿಲ್ಲ. 8 ವರ್ಷ ಆಯ್ತಲ್ವ, ಸೀರೆಗಳು ರೇಟು ಒಂದೊಂದು ಸೀರೆ ಒಂದೊಂದು ರೇಟ್ ಇರುತ್ತೆ. ತುಂಬ 8 ವರ್ಷಗಳಾದಮೇಲೆ ಈ ಸೀರೆ 8 ವರ್ಷದ ಸೀರೆ ಇದು ಹಿಂದೆದು. ಹಾಗಾಗಿ ನನಗೆ ರೇಟ್ ಮರ್ತೋಗಿದ್ದೀನಿ. ಯಾವ ಸೀರೆ ರೇಟ್ ಗೊತ್ತಿದ್ರೂ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕೆ ಸುಮ್ಮನೆ ನೀವು ಇದಕ್ಕಿಂತ ಕಾಸ್ಟ್ಲಿ ಸೀರೆಗಳಿರ್ಬೋದು ನಿಮ್ಮ ಹತ್ರ, ನಾನು ಡಾಮಿನೇಟ್ ಮಾಡ್ತಿಲ್ಲ. ಯಾರ್ಯಾರು ಅನುಗುಣಕ್ಕೆ ತಕ್ಕನಾಗಿ ಅವ್ರ ಹತ್ರ ಸೀರೆಗಳಿರುತ್ತಲ್ವ, ಯಾರ ಸೀರೆನೂ ನಾವು ಡಾಮಿನೇಟ್ ಮಾಡಬಾರ್ದು. ಯಾರ್ಯಾರ ಹತ್ರ ಸೀರೆ ಇರುತ್ತೋ ಅವ್ರವ್ರ ಇಷ್ಟದ ಪ್ರಕಾರ ಸೀರೆಗಳನ್ನ ತೊಗೊಂಡಿರ್ತೀವಲ್ವ, ಹಾಗಾಗಿ ನಾವು ಯಾರ ಸೀರೆನೂ ಆಡ್ಕೊಳ್ಳೋಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ನನ್ನ ಮುಹೂರ್ತದ ಸೀರೆನ ತೋರಿಸ್ತಾ ಇದ್ದೀನಿ. ಇದು ಬೆಳಗಿನ ಜಾವ ಮುಹೂರ್ತದಲ್ಲಿ ಉಟ್ಕೊಂಡಂಥ ಸೀರೆ. ನಾನು ವೈಟ್ ಕಲರ್ ತೊಗೊಂಡಿಲ್ಲ, ಕ್ರೀಮ್ ಕಲರಲ್ಲಿ ಬೈ ಮಾಡಿದ್ದೀನಿ. ನೋಡ್ಬೋದು ನೀವೇ, ಕ್ರೀಮು ಮತ್ತು ಪಿಂಕಲ್ಲಿ ಮಿಕ್ಸ್ ಆಗಿದೆ. ಈ ಸೀರೆ ತುಂಬಾ ಚೆನ್ನಾಗಿದೆ. ಒಂಥರ ತುಂಬ ಶೈನಿಂಗ್ ಆಗಿ ತುಂಬ ಎಲ್ಲ ಕಡೆನೂ ವೇರ್ ಮಾಡ್ಬೋದು. ವೈಟ್ ಸೀರೆ ಅಂತೇಳಿ ನಾನು ಯೋಚನೆ ಮಾಡಿ ಈ ರೀತಿ ಕಾಂಟ್ರಾಸ್ಟಲ್ಲಿ ತೊಗೊಬಿಟ್ರೆ, ಪಿಂಕು ಮತ್ತು ಕ್ರೀಮಲ್ಲಿ ಕಾಂಟ್ರಾಸ್ಟಲ್ಲಿ ತೊಗೊಬಿಟ್ರೆ ನಾವು ಆಚೆ ಬೇರೆ ಕಡೆ ಕೂಡ ಈ ಥರ ಈ ಸೀರೆಗಳನ್ನ ವೇರ್ ಮಾಡ್ಬೋದು ಈ ಸೀರೆನ ಅಂತೇಳಿ ನಾನು ಈ ಸೀರೆನ ತೊಗೊಂಡಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಸೀರೆನೂ ಕೂಡ ನಾನು ರೇಟ್ ಮರ್ತೋಗ್ಬಿಟ್ಟಿದ್ದೀನಿ, ಹೇಳಲ್ಲ. ಯಾವ ಸೀರೆದು ರೇಟ್ ಹೇಳಲ್ಲ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೂ ಕೂಡ ನಾನು ಕುಚ್ಚು ಹಾಕ್ಸಿದ್ದೀನಿ.
ನೋಡಿ ಕುಚ್ಚೆಲ್ಲ ಹಾಕ್ಸಿದ್ದೀನಿ. ಈ ರೀತಿ ಪಲ್ಲು ಡಿಸೈನ್ ಬಂದು ಈ ರೀತಿ ಇದೆ ನೋಡಿ. ನಮಗೆ ಹಿಂದೆಗಡೆ ಪಲ್ಲು ಡಿಸೈನ್ ಇದು. ಪಿಂಕ್ ಬಾರ್ಡ್ರಲ್ಲಿ ಕ್ರೀಮ್ ಕಲರ್ ಸ್ಯಾರಿ, ತುಂಬಾ ಚೆನ್ನಾಗಿ ತುಂಬ ಡಿಸೈನ್ ಆಗಿ ನೋಡಿ, ನೀವೇ ನೋಡ್ಬೋದು ಡಿಸೈನಲ್ಲಿದೆ ಸೀರೆ. ಈ ರೀತಿ ಪಿಂಕಲ್ಲಿ ಹೂವು ಡಿಸೈನ್ ಮಾಡಿದ್ದಾರೆ. ಈ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ. ನೆಕ್ಸ್ಟ್ ಬಂದು ಪ್ಯಾರೆಟ್ ಗ್ರೀನಲ್ಲಿ ಸೀರೆನ ತೋರಿಸ್ತಾ ಇದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಈ ಸೀರೆ. ನನ್ನ ಮಗಳ ಶ್ರೀಮಂತದಲ್ಲಿ ನಾನು ತೊಗೊಂಡಂಥ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಕಾಂಚೀಪುರಂ ಸ್ಯಾರಿ ಬಂದು ಇದು ಪಿಂಕ್ ಕಲರ್ ಬಾರ್ಡ್ರಲ್ಲಿದೆ ನೋಡಿ. ಇಲ್ಲಿನ ಪಿಕಾಕ್ ಡಿಸೈನ್ ಇದೆ, ನೀವೇ ನೋಡ್ಬೋದು. ಪಿಕಾಕ್ ಡಿಸೈನಲ್ಲಿ ಪಿಂಕ್ ಕಲರಲ್ಲಿ ಇಷ್ಟು ಚೆನ್ನಾಗಿರೋಂಥ ಸೀರೆ ಇದು. ನೀವೇ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿರುವಂಥ ಡಿಸೈನು. ತುಂಬ ಸಾಫ್ಟಾಗಿ ಕಾಂಚೀಪುರಂ ಸ್ಯಾರಿ ಇದು ಬಂದು ತುಂಬಾ ಚೆನ್ನಾಗಿದೆ. ಈ ಸೀರೆ ಕೂಡ ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಈ ಸೀರೆನ ನೋಡಿ ಇದು ಹೇಗಿದೆ. ಇದಕ್ಕೂ ಕೂಡ ಪಲ್ಲು ಈ ರೀತಿ ಬಂದಿದೆ ಡಿಸೈನಾಗಿ. ಪಲ್ಲು ಇದಕ್ಕೆ ಬಂದು ಈ ರೀತಿ ಕುಚ್ಚಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಸೀರೆನೂ ಕೂಡ. ಮೈ ಬೆಸ್ಟ್ ಸ್ಯಾರಿ ಇದು. ಇಷ್ಟಪಟ್ಟು ಹೋಗಿ ಇದೇ ಸೀರೆ ಇದೇ ಕಲರ್ ಸೀರೆ ಬೇಕು ಅಂತ ಹೋಗಿದೆ. ಅದೇ ಥರ ಅದೇ ಕಲರ್ ಸಿಕ್ತು, ತಗೊಂಡು ಬಂದೆ. ನೆಕ್ಸ್ಟ್ ಬಂದು ಈ ಥರ ಡಾರ್ಕ್ ಗ್ರೀನಲ್ಲಿ ಈ ಸೀರೆನ ತೋರಿಸ್ತಾ ಇದ್ದೀನಿ. ತುಂಬಾ ಇದು ಪಟ್ಟು ಸ್ಯಾರಿನೇ, ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ನನ್ನ ಸೀರೆಗಳೆಲ್ಲ ತೊಗೊಳ್ಳೋದೆಲ್ಲ ಸ್ವಲ್ಪ ಸಾಫ್ಟ್ನೆಸ್ ನೋಡ್ತೀನಿ. ತುಂಬ ನನಗೆ ರಫ್ ಆಗಿರಬಾರ್ದು. ರಫ್ ಆಗಿದ್ದರೆ ನನಗೆ ವೇರ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದು ಲೋಟಸ್ ಡಿಸೈನ್ ಬಂದಿದೆ ನೋಡಿ. ಸೀರೆ ತುಂಬ ಫ್ಲವರ್ ಡಿಸೈನ್. ಕೆಳಗಡೆ ಬಾರ್ಡರ್ ಬಂದು ಈ ರೀತಿ ಲೋಟಸ್ ಡಿಸೈನ್ ಇದೆ. ಇದ್ರದ್ದು ಪಲ್ಲು ಪಾಟ್ ಈ ರೀತಿ ಇದೆ ನೋಡಿ. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣುತ್ತೆ. ಎಲ್ಲಾದರೂ ನಾವು ಇವಾಗ ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ಈ ಥರ ಸೀರೆಗಳನ್ನೆಲ್ಲ. ತುಂಬ ಚೆನ್ನಾಗಿದೆ. ಇವಾಗಂತೂ ತುಂಬ ಡಿಸೈನ್ ಸ್ಯಾರೀಸ್ ಬಂದ್ಬಿಟ್ಟಿದೆ ಬಿಡಿ, ತುಂಬ. ನೆಕ್ಸ್ಟ್ ಬಂದು ನಾನು ಈ ಆರೆಂಜ್ ಕಲರ್ ಸೀರೆನ ತೋರಿಸ್ತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಸಾಫ್ಟಾಗಿ ಮೈಸೂರು ಸಿಲ್ಕ್ ಸಾಫ್ಟ್ ಸ್ಯಾರಿ ಇರುತ್ತಲ್ಲ ಆ ರೀತಿ ಸಾಫ್ಟಾಗಿರುತ್ತೆ. ವೇರ್ ಮಾಡಿದ್ರಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡ ಬಾರ್ಡ್ರ್. ಇದನ್ನು ಕೂಡ ಈ ರೀತಿ ನೋಡಿ ರೌಂಡ್ ಡಿಸೈನಲ್ಲಿ ಶಂಕು ಅಲ್ಲ, ರೌಂಡ್ ಚಕ್ರ ಡಿಸೈನಲ್ಲಿ ಡಿಸೈನ್ ಮಾಡಿದ್ದಾರೆ. ಅದು ಸುತ್ತಲೂ ಶಂಕು ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ ಈ ಸೀರೆನೂ ಕೂಡ. ನೀನು ವೇರ್ ಮಾಡಿದ್ರೆ ನಿಜ ಎಲ್ಲಿ ತೊಗೊಂಡಿದ್ದಿ ಸೀರೆ, ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಲೇ ಹೇಳಿದ್ದಾರೆ. ಮೇಲೆ ಬಾರ್ಡರ್ ಬಂದು ಈ ಥರ ಸಣ್ಣದಾಗಿ ಕೊಟ್ಟಿದ್ದಾರೆ. ಇಲ್ಲಿಗೆ ಬಂದು ನಮ್ಮ ಹತ್ರ ಸಣ್ಣದಾಗಿ ಮೇಲೆ ಬಾರ್ಡರ್, ಕೆಳಗಡೆ ಬಂದು ದೊಡ್ಡ ಬಾರ್ಡರ್. ಇದಕ್ಕೂ ಕೂಡ ಪಲ್ಲು ಪಾಠ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಪಲ್ಲು ಪಾಠ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೂ ಕೂಡ ನಾನು ಕುಚ್ಚಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಸೀರೆನೂ ಕೂಡ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲ ಸೀರೆನೂ ಇಷ್ಟ, ಕೆಲವೊಂದು ಸೀರೆಗಳು ಮಾತ್ರ ಇಷ್ಟ ಇಲ್ಲ. ನೆಕ್ಸ್ಟ್ ಬಂದು ಈ ಸೀರೆನ ತೋರಿಸ್ತಾ ಇದ್ದೀನಿ ನಾನು. ತುಂಬ ಮೆರೂನ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಈ ಸೀರೆ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವೇರ್ ಮಾಡಿದ್ದೆ. ನೀವು ಆಲ್ಮೋಸ್ಟ್ ನೋಡಿದ್ದೀರಾ ಯಾವ ರೀತಿ ಕಾಣುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಈ ಸೀರೆನೂ ಕೂಡ. ರೀಸೆಂಟಾಗಿ ತೊಗೊಂಡಂಥ ಸೀರೆ ಇದು. ಇದು ಕೂಡ ಸಾಫ್ಟಾಗಿ ತುಂಬ ಜೆಂಟಲ್ ಆಗಿದೆ ಈ ಸೀರೆ ಅಂತ ಹೇಳ್ಬೋದು. ಇದು ಪಲ್ಲು ಪಾಟೆ ಏನಿಲ್ಲ, ಸಾಫ್ಟಾಗಿ ಈ ಥರ ಪ್ಲೈನ್ ಆಗಿದೆ. ಈ ಸೀರೆ ಕೂಡ ಚೆನ್ನಾಗಿದೆ, ಒನ್ ಆಫ್ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಾನು ಈ ಸೀರೆನ ತೋರಿಸ್ತಾ ಇದ್ದೀನಿ. ಇದು ಬನಾರಸಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಬಾರ್ಡರ್ ಏನಿಲ್ಲ, ಪ್ಲೈನಲ್ಲಿ ನೇವಿ ಬ್ಲೂ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಈ ರೀತಿ ನೋಡಿ ಅವರೇ ಕುಚ್ಚನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಈ ರೀತಿ ಪಲ್ಲು ಡಿಸೈನ್ ಇದೆ. ಇದು ಕೂಡ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಸಾಫ್ಟಾಗಿದೆ. ಇದನ್ನು ಕೂಡ ಬನಾರಸಿ ಸ್ಯಾರಿ. ಇದು ಬನಾರಸಿಲಿ ಸ್ವಲ್ಪ ಸ್ಯಾರಿಗಳು ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಲೋಟಸ್ ಡಿಸೈನ್ ಇದೆ ನೋಡಿ. ಈ ಸೀರೆ ಕೂಡ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸೀರೆ ಕೂಡ ಮಸ್ಟ್ ಅಂತಲೇ ಹೇಳೋದು. ತುಂಬ ಚೆನ್ನಾಗಿದೆ ಈ ಸೀರೆನೂ ಕೂಡ. ನೆಕ್ಸ್ಟ್ ಬಂದು ಯೆಲ್ಲೋ ಕಲರ್ ಸೀರೆನ ತೋರಿಸ್ತಾ ಇದ್ದೀನಿ. ಇದು ಸಾಫ್ಟ್ ಬನಾರಸಿ ಸ್ಯಾರಿ. ಇಲ್ಲಿ ಬಂದು ಮೆರೂನ್ ಕಲರಲ್ಲಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ, ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದು ಮೆಂತ್ಯ ಕಲರಲ್ಲಿ ಮೆರೂನ್ ಕಲರ್ ಡಿಸೈನ್ ಮಾಡಿದ್ದಾರೆ. ನಿಮಗೆ ಮೆಂತ್ಯ ಕಲರ್ ಕಾಣಿಸ್ತಿದೆ. ಇದು ಸ್ವಲ್ಪ ಮೆಂತ್ಯ ಮತ್ತು ಎಲ್ಲೋ ಮಿಕ್ಸ್ ಥರ ಕಾಣುತ್ತೆ. ಇದು ತುಂಬಾ ರಿಚ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಇದ್ರ ಪಲ್ಲು ಪಾಟು ಕೂಡ ಮೆರೂನಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೀರೆನೂ ಕೂಡ. ಈ ರೀತಿ ಅವರೇ ಡಿಸೈನ್ ಮಾಡಿಬಿಟ್ಟಿದ್ದಾರೆ, ಕುಚ್ಚನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸೀರೆನೂ ಕೂಡ. ನೆಕ್ಸ್ಟ್ ಬಂದು ಇದು ನಮ್ಮಮ್ಮನಿಗೋಸ್ಕರ ತೊಗೊಂಡಂಥ ಸೀರೆ. ನಾನು ಬಂದು ಕೊಡಮ್ಮ ಈ ಕಲರ್ ನೇರ್ಲೆನ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಈಸ್ಕೊಂಡವ್ರ ಹತ್ರ ಬಲವಂತವಾಗಿ ಕೊಡು ಅಂತ ಇಸ್ಕೊಂಡಂಥ ಸೀರೆ ಇದು. ನನಗಿಷ್ಟ ಇರೋ ಸೀರೆ ನಮ್ಮ ಅಮ್ಮನ ಕೊಟ್ಬಿಡ್ತೀನಿ. ನಮ್ಮ ಅಮ್ಮ ಹತ್ರ ಯಾವ ಸೀರೆ ಚೆನ್ನಾಗಿರುತ್ತೆ ತೊಗೊಬಂದ್ಬಿಡ್ತೀನಿ ನಾನು. ಈ ಸೀರೆ ಬಂದು ನಾನು
ಮದುವೆ ಮನೆಯಿಂದ ಮದುವೆ ಮನೆಗೆ ಹೋಗ್ತೀವಲ್ಲ ಆವಾಗ ಈ ಸೀರೆನ ವೇರ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಾರ್ಡರ್ ಸ್ಯಾರಿ, ಈ ರೀತಿ ಈ ಥರ ಬಾರ್ಡರ್ ಬಂದಿದೆ ನೋಡಿ. ಇದು ಯಾವುದೇ ರೀತಿ ಅದು ರೇಷ್ಮೆ ಸೀರೆ ಅಲ್ಲ, ಬಾರ್ಡರ್ ಸ್ಯಾರಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮನ ಹತ್ರ ಇಸ್ಕೊಂಡಲ್ಲ, ವೇರ್ ಮಾಡಿದ್ರಂತೂ ಈ ಥರ ಚೆಕ್ಸ್ ಇದ್ರೆ ನನಗೆ ಓಲ್ಡ್ ಹಳೆ ಕಾಲ ಸೀರೆ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಅಮ್ಮನ ಹತ್ರ ಇಸ್ಕೊಂಡ್ಬಂದಿರೋದಕ್ಕೆ ನಾನು ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಸೆಂಟಿಮೆಂಟ್ ಈ ಸೀರೆ. ಈ ಸರಿ ಬಂದಿದ್ದೀನಿ ಒಂದು 4-5 ಸೀರೆ ಬಿರುಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಮ್ಮ ಅಮ್ಮನ ಬಿರುಲಿ ಬಂದ್ಬಿಡೋದೆ ನೆಕ್ಸ್ಟ್ ಟೈಮು ಬಂದ್ಬಿಡ್ತೀನಿ. ಅದಕ್ಕೊಂದು ಬ್ಲೌಸ್ಗಳನ್ನ ಇವಾಗಂತೂ ವರ್ಕ್ ಬ್ಲೌಸ್ಗಳು ಮೀಶೋದಲ್ಲಿ ತುಂಬ ಬಿಟ್ಟಿರೋದ್ರಿಂದ ಯಾವ ಸೀರೆಗಾದರೂ ಆರಾಮ್ಸೆ ಮ್ಯಾಚ್ ಮಾಡ್ಕೋಬೋದು. ಮೊನ್ನೆ ಹೋದಾಗ ನೋಡಿದ್ದೀನಿ ಅಮ್ಮನ ಮನೇಲಿ ಸೀರೆಗಳು, ನನಗಿಷ್ಟ ಆಗಿರೋದಲ್ಲ ಬಂದ್ಬಿಡ್ತೀನಿ. ನಮ್ಮಮ್ಮ ಏನು ಅನ್ನೋದಿಲ್ಲ, ತೊಗೊಂಡೋಗ್ಲಿ ಬಿಡು ಅಂತ ಅಂತಾರೆ. ನೆಕ್ಸ್ಟ್ ಇಷ್ಟ ಆಗಿರೋದು ಒಂದು 2-3 ನೋಡಿದ್ದೀನಿ, ನೆಕ್ಸ್ಟ್ ಟೈಮ್ ಬಂದ್ಬಿಡ್ತೀನಿ. ನನ್ನ ಹತ್ರ ಇರೋದು ಅಮ್ಮನ ಕೊಟ್ಬಿಡ್ತೀನಿ, ಇಷ್ಟ ಇಲ್ದಿರೋದು ಆ ರೀತಿ ನಾನು. ಇದು ಓಲ್ಡ್ ಕಾಲ ಸೀರೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡೋದಂತೂ ತುಂಬ ಚೆನ್ನಾಗಿರೋದ್ರಿಂದ ನಾನು ಈ ಸೀರೆನ ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಸೀರೆ ಬಾರ್ಡರ್ ಲೆಸ್ ಸೀರೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸೀರೆ ಬಂದು ಯಾವ ರೀತಿ ಇದೆ ಅಂತ, ಇದು ಇವಾಗ ರೀಸೆಂಟಾಗಿ 1 ವರ್ಷದಿಂದ ತುಂಬ ಜನ ವೇರ್ ಮಾಡ್ತಾಯಿದ್ದಾರೆ ಈ ಥರ ಪ್ಯಾಟ್ರನ್ನು. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ ತೊಗೊಂಡಿದ್ದು, ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಈ ರೀತಿ ನೋಡಿ ಗ್ರೀನಲ್ಲಿ ಪಲ್ಲು ಇದೆ, ಮತ್ತು ಈ ಥರ ಡಿಸೈನ್ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ. ಪಲ್ಲುಗೆ ಡಿಸೈನ್ ಮಾಡಿಬಿಟ್ಟಿದ್ದಾರೆ, ಕುಚ್ಚನ್ನ ಅವರೇ ಮಾಡಿಬಿಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿ ಕಾಣುತ್ತೆ. ಪ್ಲೈನಲ್ಲಿ ತುಂಬ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿದೆ ಇದು ಕೂಡ ಸೀರೆ. ಇಲ್ಲಿ ಗಂಟ ನನ್ನ ರೇಷ್ಮೆ ಸೀರೆಗಳನ್ನ ನೋಡಿದ್ರಿ, ಸಾಫ್ಟ್ ಸ್ಯಾರಿ ಮತ್ತು ರೇಷ್ಮೆ ಸೀರೆಗಳನ್ನ ತೋರಿಸಿದ್ದೀನಿ. ನನ್ನ ಹತ್ರ ಯಾವುದಿದೆಯೋ ಅದನ್ನು ತೋರಿಸಿದ್ದೀನಿ. ಈಗ ಬಂದು ನಾನು ವರ್ಕ್ ಸ್ಯಾರಿಗಳನ್ನ ತೋರಿಸ್ತೀನಿ. ಯಾವ ರೀತಿ ಇದೆ ಅಂದರೆ, ಇದೆಲ್ಲ ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿರೋಂಥ ವರ್ಕ್ ಸ್ಯಾರಿಗಳಿದು. ನಾನು ಇದ್ರ ಬ್ಲೌಸ್ಗಳು ಯಾವುದು ಕೂಡ ನನಗೆ ಆಗೋದಿಲ್ಲ, ಯಾಕಂದರೆ ಮದುವೆಗೂ ಮುಂಚೆ ನಾನು 45-50 kg ಇದ್ದೆ. ಈಗ ಬಂದು 60 ಮೇಲೆ 60 kg ಆಗಿದೆ. 60 ಮೇಲಿಲ್ಲ 60 kg ಇದ್ದೀನಿ. ಹಾಗಾಗಿ ಇವಾಗ ಬ್ಲೌಸ್ಗಳನ್ನೆಲ್ಲ ಮ್ಯಾಚ್ ಮಾಡಬೇಕು. ಇದೆಲ್ಲ ಮೀಶೋದಲ್ಲಿ ಬೈ ಮಾಡಬೇಕು. ಇದಕ್ಕೆಲ್ಲ ಮ್ಯಾಚ್ ಆಗುವಂಥ ಬ್ಲೌಸ್ಗಳನ್ನ ತೊಗೋಬೇಕು. ಈಗ ನೋಡೋಣ ಬನ್ನಿ, ನನ್ನ ಹತ್ರ ಯಾವ ಸೀರೆಗಳು ಮದುವೆದು ಮುಂಚೆದು ಬಂದು ಈ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಮೆಂತ್ಯ ಕಲರಲ್ಲಿ ಈ ಥರ ಅವಾಗೆಲ್ಲ ಈ ರೀತಿ ಬಾರ್ಡರಲ್ಲಿ ಡಿಸೈನ್ ಬರ್ತಿತ್ತಲ್ಲ, ಆವಾಗ ತೊಗೊಂಡಂಥ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸೀರೆ ಅಂತೂ ಬ್ಲೂ ಕಲರಲ್ಲಿ ನಾವು ಬ್ಲೂ ಕಲರ್ ಒಂದು ಬ್ಲೌಸ್ನ ತೊಗೊಂಡು ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೀರೆ. ನನಗಂತೂ ಭಾಳ ಇಷ್ಟ ಈ ಸೀರೆ. ಅವಾಗಂತೂ ತುಂಬ ಸರಿ ವೇರ್ ಮಾಡಿಬಿಟ್ಟಿದ್ದೀನಿ ಈ ಸೀರೆ. ಆವಾಗ ತುಂಬ ಕಂಪ್ನಿಗಳಿಗೆಲ್ಲ ತುಂಬಾ ಶುಕ್ರವಾರ ಆದರೆ ಮಾತ್ರ ಸೀರೆಯನ್ನು ಹಾಕ್ಕೊಂಡು ಹೋಗ್ತಿದ್ದೆ. ವೀಕ್ಲಿ 1 ಡೇ ಮಾತ್ರ ಸೀರೆನ ಸೀರೆನ ಹಾಕ್ಕೊತಿದ್ದೆ. ಆವಾಗ ತೊಗೊಂಡಂಥ ಯೆಲ್ಲೋ ಕಲರ್ ಸ್ಯಾರಿ. ಈ ಸೀರೆ ವೇರ್ ಮಾಡ್ಕೊಂಡು ಹೋಗ್ಬಿಟ್ರಂತೂ ಪ್ರತಿಯೊಬ್ಬರೂ ಚೆನ್ನಾಗಿ ಕಾಣ್ತಿದ್ಯಾ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಭಾಳ ಹೊಗಳೋರು ಅವಾಗ ಎಲ್ಲರೂ ಆಲ್ಮೋಸ್ಟು. ನೆಕ್ಸ್ಟ್ ಬಂದು ಈ ಸೀರೆ, ಇದು ವರ್ಕ್ ಸೀರೆನೇ. ಇದು ಮದುವೆಗೂ ಮುಂಚೆದೆಲ್ಲ, ಮದುವೆ ಆದಮೇಲೆ ತೊಗೊಂಡಂಥ ಸೀರೆ ಇದು. ಏನೋ ಹಬ್ಬಕ್ಕೆ ಅಂತಲೇ ತೊಗೊಂಡೆ, ಯುಗಾದಿ ಹಬ್ಬಕ್ಕೋ ಏನೋ ಅಂತ ಈ ಥರ ಸೀರೆನ ತೊಗೊಂಡೆ. ನೋಡಿ ಯಾವ ರೀತಿ ಇದೆ ಇದು, ಈ ರೀತಿ ಇದೆ. ಒಂಥರ 2 ಶೇಡಲ್ಲಿದೆ ಈ ಕಲರು ನೋಡಿ. ಈ ಕಡೆ ಮೇಲ್ಗಡೆ ಪಿಂಕ್ ಬಂದಿದೆ, ಕೆಳಗಡೆ ಬಂದು ಈ ರೀತಿ ಮೆರೂನ್ ಕಲರಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ ಇದು. ನಮ್ಮ ಅತ್ತೆ ಸೀರೆ ಬಿಸ್ನೆಸ್ ಮಾಡ್ತಿದ್ರು, ಅವ್ರ ಹತ್ರ ತೊಗೊಂಡಂಥ ಸೀರೆ ನಂಗೆ ಚೆನ್ನಾಗಿ ನೆನಪಿದೆ. ಅವ್ರು ಸೀರೆ ಬಿಸ್ನೆಸ್ ಮಾಡ್ತಾಯಿದ್ರು ಸ್ವಲ್ಪ ದಿವಸದ ಮಟ್ಟಿಗೆ. ಆಮೇಲೆ ಯಾಕೋ ಸೀರೆ ಬಿಸ್ನೆಸ್ ಮಾಡಿಲ್ಲ, ಅದು ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ ನನಗೆ. ಅವ್ರ ಹತ್ರ ಬೈ ಮಾಡಿದ್ದು ಯಾವುದೋ ಹಬ್ಬಕ್ಕೆ ಅಂತಲೇ ತೊಗೊಂಡಂಥ ಸೀರೆ. ತುಂಬಾ ಚೆನ್ನಾಗಿದೆ, 2 ಕಾಂಟ್ರಾಸ್ಟಲ್ಲಿದೆ ಅಂತ ಸೀರೆ. ಇದಕ್ಕೆ ಕುಚ್ಚು ಕೂಡ ಕೊಟ್ಟಿದ್ದಾರೆ. ತುಂಬಾ ಸಾಫ್ಟಾಗಿ ಈ ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದು ಈ ಸೀರೆ, ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಬಂದು ಈ ರೀತಿ ಕೆಳಗಡೆ ಬಾರ್ಡರ್ ಬಂದಿದೆ ನೋಡಿ. ಗ್ರೀನು 3 ಕಲರ್ ಇದೆ, ಟ್ರಿಬಲ್ ಕಲರು, ಪಿಂಕು, ಬ್ಲೂ, ಗ್ರೀನು, ತಿರ್ಗಾ ಪಿಂಕ್, ಒಂಥರ ಪಿಂಕ್. ಇದು ತುಂಬಾ ಚೆನ್ನಾಗಿದೆ ಈ ಸೀರೆನೂ ಕೂಡ, ವರ್ಕ್ ಸೀರೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಫುಲ್ ಸ್ಲೀವ್ನ ಇಟ್ಕೊಂಡು ಹೊಲಿಸ್ಕೊಂಡಿದ್ದೆ. ಬ್ಲೌಸ್ ಆಗುತ್ತೇನೋ ಗೊತ್ತಿಲ್ಲ, ನಾನಂತೂ ಚೆಕ್ ಮಾಡಿಲ್ಲ. ಇದು ನೋಡಬೇಕು. ಇಲ್ಲಿ ಗಂಟ ಇದೆ ಬ್ಲೌಸ್ ಮಾತ್ರ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೀರೆ ಕೂಡ. ವೇರ್ ಮಾಡಿದ್ದೀನಲ್ವ, ಹಾಗಾಗಿ ಇದನ್ನು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಸೀರೆ ಅಂತೂ ತುಂಬಾ ಸಾಫ್ಟ್ ಅಂದರೆ ಸಾಫ್ಟು. ನಾವು ಹೆಂಗೆ ಇಟ್ಕೊಳ್ಳೋಕ್ಕೋದ್ರೂ ಜಾರ್ಬಿಡುತ್ತೆ, ಒಳ್ಳೆ ಹತ್ತಿ ಹಂಗಿದೆ ಈ ಸೀರೆ. ಬೀರುಲಂತೂ ನಿಲ್ಲೋದೇ ಇಲ್ಲ ನಂದು ಈ ಸೀರೆ. ಕಬೋರ್ಡಲ್ಲಿ ಜಾರೋಗ್ಬಿಡುತ್ತೆ, ಜಸ್ಟ್ ಇದ್ರ ಮೇಲೆ ಏನು ಸೀರೆ ಇಟ್ಟರೂ ಜಾರ್ಬಿಡುತ್ತೆ, ಅಷ್ಟು ಸಾಫ್ಟಾಗಿದೆ ಈ ಸೀರೆ. ಈ ಥರ ಒಂಥರ ನೋಡಿ, ಈ ಥರ
ಒಂಥರ ಶೇಪಲ್ಲಿ ಈ ಥರ ಡಿಸೈನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ತುಂಬ ಒಂಥರ ಚುಕ್ಕಿ ಚುಕ್ಕಿಯಲ್ಲಿದೆ. ತುಂಬಾ ಸಾಫ್ಟ್ ಅಂದರೆ ಸಾಫ್ಟು ಈ ಸೀರೆ. ಒಂದು ಸೈಡ್ ಪಿನ್ ಹಾಕ್ಬಿಟ್ಟು ನಾನು ವೇರ್ ಮಾಡ್ತಿದ್ದೆ. ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಈ ಸೀರೆನ ನನ್ನ ಫ್ರೆಂಡ್ಗಳಿಗೆಲ್ಲ ಕೊಟ್ಟಿದ್ದೀನಿ ವೇರ್ ಮಾಡಲಿಕ್ಕೆ. ಅವರೆಲ್ಲ ಕೇಳ್ತಿದ್ರು, ನನಗೊಂದು ದಿವಸ ಕೊಡು, ನನಗೊಂದು ದಿವಸ ಕೊಡು ಈ ಸೀರೆ ಅಂತ. ನನ್ನ ಫ್ರೆಂಡ್ಸ್ನ ಕೇಳೋರಿಗೆಲ್ಲ ನಾನು ಈ ಸೀರೆನ ಕೊಟ್ಟಿದ್ದೀನಿ. ತುಂಬ ಸಾರಿ ವೇರ್ ಮಾಡಿದ್ದೀನಿ ಈ ಸೀರೆನ. ಕಂಪ್ನಿಗೆ ನಾನು ಜಾಬ್ ಮಾಡೋಕ್ಕೆ ಹೋಗ್ತಿದ್ನಲ್ಲ, ಆವಾಗ ಬಂದು ಈ ರೀತಿ ಬಾರ್ಡರ್ ಬಂದಿದೆ ನೋಡಿ. ಒಂಥರ ಸಿಂಪಲ್ಲಾಗಿ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ. ಇದು ಬ್ಲೌಸ್ ಅಂತೂ ಆಗಲ್ಲ ನನಗೆ, ಹಳೆ ಸೀರೆ ಇದು. ಇದಕ್ಕೂ ಕೂಡ ಬ್ಲೌಸ್ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಕಲರ್ ಸೀರೆ, ಮೈ ಫೇವ್ರೇಟ್. ಇದಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿದೆ ನೋಡಿ. ತುಂಬ ಗ್ರ್ಯಾಂಡು, ತುಂಬ ವರ್ಕ್ ಮಾಡಿದ್ದಾರೆ. ಸೀರೆ ತುಂಬ ವರ್ಕು, ಸೀರೆ ಫುಲ್ಲು ಇದೇ ರೀತಿ ಇದೆ. ಕೆಳಗಡೆ ಎಲ್ಲ ಬಾರ್ಡರ್ ಈ ರೀತಿ ಇದೆ, ಮೇಲ್ಗಡೆ ಬಂದು ಈ ರೀತಿ ಚುಕ್ಕಿ ಚುಕ್ಕಿ ಡಿಸೈನಲ್ಲಿ ಈ ರೀತಿ ಇದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಸೀರೆ ಅಂತೂ. ತುಂಬ ಸೂಪರ್ ಅಂದರೆ ಸೂಪರ್. ರಿಸೆಪ್ಷನ್ಗೆಲ್ಲ ಈ ಸೀರೆ ಹಾಕ್ಕೊಂಡು ಹೋಗ್ಬೋದು. ನನಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೀರೆ. ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಲರ್, ನನ್ನ ಫೇವ್ರೆಟ್. ಬ್ಲ್ಯಾಕು ವೈಟು ತುಂಬಾ ಇಷ್ಟಪಡ್ತೀನಿ. ಇದು ನನ್ನ ಬ್ಲ್ಯಾಕ್ ಕಲರ್ ಸ್ಯಾರಿ. ನೆಕ್ಸ್ಟ್ ಬಂದು ಈ ಸೀರೆನ ತೋರಿಸ್ತಾ ಇದ್ದೀನಿ. ಇದು ಗ್ರೀನ್ ಕಲರ್, ನನ್ನ ಗ್ರೀನ್ ಕಲರ್ ಸ್ಯಾರಿ. ಇದಂತೂ ತುಂಬಾ ಡಬಲ್ ಶೇಡ್ ಕಲರ್ ಸ್ಯಾರಿ ಇದು. ನೋಡ್ಬೋದು ನೀವು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಳಗಡೆ ವೈಟ್ ಕಲರ್, ಒಳಗಡೆ ನಮ್ಮ ಇಲ್ಲಿ ನೆರಿಗೆ ಬಂದು ವೈಟ್ ಬರುತ್ತೆ, ಮೇಲ್ಗಡೆ ಬಂದು ಗ್ರೀನ್ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಹೈಲೈಟು, ತುಂಬ ವರ್ಕ್ ನೋಡಿ. ಈ ರೀತಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡು. ಎಂಬ್ರಾಯ್ಡ್ರಿಲೆಲ್ಲ ವರ್ಕ್ ಮಾಡಿದರೆ, ಇದರಲ್ಲೆಲ್ಲ ಚುಕ್ಕಿ 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 ತುಂಬ ಗ್ರ್ಯಾಂಡಾಗಿದೆ ಈ ಸೀರೆ ಬಂದು. ನೋಡ್ಬೋದು, ಆವಾಗ ತೊಗೊಂಡಂಥ ಸೀರೆ ಇದೆಲ್ಲ. ನಾನು ಕಂಪನಿಗೆ ವೇರ್ ಮಾಡ್ತಿದ್ದೆ ಈ ಸೀರೆಗಳನ್ನೆಲ್ಲ. ಅವಾಗೆಲ್ಲ ಯಾಕೋ ಗೊತ್ತಿಲ್ಲ, ಜಾಸ್ತಿ ವರ್ಕ್ ಸೀರೆನೇ ತೊಗೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಅವಾಗೆಲ್ಲ ನನ್ನ ಜೊತೆ ಇರೋಂಥ ಫ್ರೆಂಡ್ಸ್ ಎಲ್ಲ ವರ್ಕ್ ಸೀರೆನೇ ಹಾಕ್ಕೊಳ್ಳೋರಲ್ಲ, ಹಾಗಾಗಿ ಆ ಫೀಲ್ಡಲ್ಲಿ ನಾನು ಬರೀ ವರ್ಕ್ ಸೀರೆನೇ ತೊಗೊಂಡಿರೋದು. ಇದನ್ನು ಕೂಡ ತುಂಬ ಸರಿ ವೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಯಾರೆಟ್ ಗ್ರೀನಲ್ಲಿ ವೈಟು ಪ್ಯಾರೆಟ್ ಗ್ರೀನ್ ಎರಡು ಮಿಕ್ಸ್ ಆಗಿರೋಂಥ ಸೀರೆ ಇದು. ನೆಕ್ಸ್ಟ್ ಬಂದು ಈ ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ. ನವಿಲು ಡಿಸೈನ್ ಸೀರೆ, ತುಂಬಾ ಸಾಫ್ಟ್ ಕಾಟನ್ ಸ್ಯಾರಿ ಅಂತ ಹೇಳ್ಬೋದು. ಇದು ಸಾಫ್ಟ್ ಸಿಲ್ಕ್ ಅನ್ನೋದಕ್ಕಿಂತ ಸಾಫ್ಟ್ ಕಾಟನ್ನು ಸ್ವಲ್ಪ. ಇದಂತೂ ಪಿಕಾಕ್ ಡಿಸೈನಲ್ಲಿದೆ, ತುಂಬಾ ಚೆನ್ನಾಗಿದೆ. ಸೀರೆ ಫುಲ್ಲು ಪಿಕಾಕ್ ಇರೋದ್ರಿಂದ ತುಂಬಾ ನಮಗೆ ಸೈಡಲ್ಲಿ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ರೀತಿ ಫ್ರಂಟಲ್ಲಿ ಬಂದು ಚಿಕ್ಕದಾಗಿ ಬಾರ್ಡರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಈ ಸೀರೆ. ನೋಡ್ಬೋದು ನೀವೇ ಕೂಡ. ಡಿಸೈನ್ ಇದೆ, ಇದು ಕೂಡ ಸಾಫ್ಟಾಗಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೀರೆನೂ ಕೂಡ. ಇದು ಮದುವೆ ಆದಮೇಲೆ ತೊಗೊಂಡಂಥ ಸೀರೆ ಇದು. ಯಾವುದೋ ಒಂದು ಹಬ್ಬಕ್ಕೆ ಅಂತನೇನೋ ತೊಗೊಂಡಂಥ ಸೀರೆ ಇದು. ಚೆನ್ನಾಗಿದೆ ಇದನ್ನು ಕೂಡ. ನೆಕ್ಸ್ಟ್ ಈ ಸೀರೆ ತೋರಿಸ್ತಾ ಇದ್ದೀನಿ. ಇದು ಸಾಫ್ಟ್, ಹತ್ತಿಗಿಂತ ಸಾಫ್ಟ್ ಅನ್ಬೋದು ಈ ಸೀರೆ, ಅಷ್ಟು ಸಾಫ್ಟಾಗಿದೆ. ತುಂಬಾ ಚೆನ್ನಾಗಿದೆ, ರಿಚ್ ಲುಕ್ ಕೊಡುತ್ತೆ ಇದು ಸೀರೆ. ಒಂಥರ ಸಾಫ್ಟ್ ಕಾಟನ್ ಸೀರೆ ಅಂತಲೇ ಹೇಳ್ಬೋದು ಇದು. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಎಲ್ಲ ಡಿಸೈನಲ್ಲಿದೆ. ಬಾರ್ಡರ್ ಮಾತ್ರ ಈ ರೀತಿ ಬಂದಿದೆ. ಇದು ಕೂಡ ಸ್ವಲ್ಪ ಸಾಫ್ಟಾಗಿ ತುಂಬ ಹತ್ತಿ ರೀತಿ ಫೀಲ್ ಆಗುತ್ತೆ. ಸಾಫ್ಟ್ ಕಾಟನ್ ಅಂತರ ಅನಿಸುತ್ತೆ ಈ ಸೀರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಸೀರೆ ಬಂದು ನಮ್ಮದು ಕಾಟನ್ ಸ್ಯಾರಿ, ಕಾಟನ್ ಬ್ಲ್ಯಾಕ್ ಕಲರ್, ಟ್ರಿಬಲ್ ಕಲರ್ ಇದೆ ನೋಡಿ. ಮೇಲ್ಗಡೆ ಒಂದು ಕಲರ್ ಬರುತ್ತೆ ಗ್ರೀನು, ಈ ಗೋಲ್ಡು, ಕೆಳಗಡೆ ಬಂದು ಪಿಂಕು ಮತ್ತು ಈ ಕಲರ್. ತುಂಬಾ ಸಾಫ್ಟ್ ಕಾಟನ್ ಸ್ಯಾರಿ ಬಂದು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ನಾನು ಕಂಪನಿಗೆ ವೇರ್ ಮಾಡ್ತಿದ್ದೆ ಈ ಕಾಟನ್ ಸ್ಯಾರಿ. ಈ ಸೀರೆ ಹಾಕೊಂಡು ಹೋಗ್ಬಿಟ್ರೆ ಮೇಡಮ್ ಬಂದರು ಜಾಗ ಬಿಡಿ ಅಂತ ಹೇಳ್ತಿದ್ರು. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೀರೆನೂ ಕೂಡ. ತುಂಬ ಚೆನ್ನಾಗಿ ಕಾಣ್ತೀನಿ ಈ ಬ್ಲ್ಯಾಕ್ ಕಲರ್ ಕಾಟನ್ ಸ್ಯಾರಿಲಿ. ಹೇಳ್ಬೇಕಂದ್ರೆ ಎಲ್ಲ ಥರ ಸೀರೆಗಳು ವೇರ್ ಮಾಡಬೇಕು ಹೆಣ್ಮಕ್ಳು, ಕಾಟನ್ ಆಗಲಿ ಎಲ್ಲ ಥರ ಸೀರೆನೂ ವೇರ್ ಮಾಡಬೇಕು ಅಂತ ನಾನು ಎಲ್ಲ ಸೀರೆನೂ ಮಿಕ್ಸ್ ಮಾಡಿ ವೇರ್ ಮಾಡ್ತಾಯಿದ್ದೀನಿ. ಇದು ಕಾಟನ್ ಸೀರೆಗಳು ಚೆನ್ನಾಗಿದೆ. ನನಗೆ ಕಾಟನ್ ಸೀರೆಗಳು ತುಂಬ ಇಷ್ಟ. ಇವಾಗ ಬಂದು ನನಗೆ ಕಾಟನ್ ಸೀರೆ ಮತ್ತು ಕಾಟನ್ ಸೀರೆನ ತೊಗೋಬೇಕು ಜಾಸ್ತಿ ಅಂತ ಅನ್ನಿಸ್ತಿದೆ. ಮತ್ತು ಸೆಮಿ ಗ್ರೇಫಲ್ಲಿ ತೊಗೋಬೇಕು, ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಅದು 4 ಸೀರೆನಾದರೂ ಬೈ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಯಾವ್ದು ತೊಗೊಂಡೆ. ಮೈಸೂರು ಸಿಲ್ಕ್, ಮೈಸೂರು ಗ್ರೇಪ್ಸ್ ಎಲ್ಲ ಬರುತ್ತಲ್ಲ, ಅದರಲ್ಲೊಂದು 4 ಸೀರೆನ ತೊಗೊಂಡು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಕಾಟನ್ ಸೀರೆಗಳು, ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಒಂದು 4 ಪರ್ಚೇಸ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ.
ನೆಕ್ಸ್ಟ್ ಬಂದು ನೋಡಿ ಈ ಸೀರೆ, ಇದು ಚಂದನ್ ಕಲರ್ ಅಂತ ಹೇಳ್ತಾರೆ, ಚಂದನ್ ಕಲರು. ಅದರಲ್ಲಿ ಬಂದು ಗ್ರ್ಯಾಂಡ್ ಸೀರೆ. ಇದೆಲ್ಲ ನನಗೆ ಇವಾಗ ಅನ್ಸುತ್ತೆ ಏನಪ್ಪ ಇಷ್ಟಿಷ್ಟು ಗ್ರ್ಯಾಂಡಾಗಿ ತೊಗೊಂಡಿದ್ದೀನಿ, ಇವಾಗೇನೋ ಒಂಥರ ಲೈಕ್ ಆಗ್ತಲ್ಲ ಅಷ್ಟೊಂದು ಗ್ರ್ಯಾಂಡ್ ಸೀರೆಗಳು. ಈಗೇನಿದು ಬಾರ್ಡರ್ ಸ್ಯಾರಿ, ಇದು ಮೈಸೂರು ಸಿಲ್ಕ್ ಸ್ಯಾರೀಸು ಮತ್ತು ಗ್ರೇಪ್ಸ್ ಕಾಂಚೀಪುರಂ ಸ್ಯಾರೀಸು ಅಂಥವು ಇಷ್ಟ ಆಗ್ತಾಯಿದೆ, ಇಂಥವು ಇಷ್ಟ ಆಗ್ತಾಯಿಲ್ಲ. ಆವಾಗ ತೊಗೊಂಡ್ಬಿಟ್ಟಿದ್ದೀನಿ. ಅದು ಕೂಡ ಇದನ್ನು ವೇರ್ ಮಾಡ್ತೀನಿ. ಯಾಕೆ ಸುಮ್ಮನೆ ಎಲ್ಲ ಥರನೂ ವೇರ್ ಮಾಡಬೇಕಲ್ವಾ, ಯಾಕೆ ವೇಸ್ಟ್ ಮಾಡಬೇಕು. ಇದನ್ನು ಕೂಡ ಚೆನ್ನಾಗಿದೆ ನೋಡಿ, ಈ ಥರ ಚಿಕ್ಕದಾಗಿ ಬಾರ್ಡರ್ ಬಂದಿದೆ. ರೆಡ್ಡಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ, ಶಂಕು ಡಿಸೈನಲ್ಲಿ ಫುಲ್ ವರ್ಕ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸ್ಯಾರಿ ಚಂದನ್ ಕಲರ್ ಅಂತಾರಲ್ಲ ಆ ಕಲರ್ ಸ್ಯಾರಿ ಇದು. ಕ್ರೀಮ್ ಕಲರ್ ಏನಾದರೂ ಅನ್ಕೋಬೋದು. ನೆಕ್ಸ್ಟ್ ಬಂದು ನನ್ನ ಇದು ಮಾಮೂಲಿ ಡೈಲಿ ವೇರ್ ಸೀರೆಗಳು. ಇದು ನನ್ನ ಇದಕ್ಕೆ ಮಾಮೂಲಿ ಕೊಡ್ತಾರಲ್ಲ ಶ್ರೀಮಂತದಲ್ಲಿ ಗಿಫ್ಟ್ ಬಂದು ಕುಂಕುಮ ಕೊಡ್ತಾರಲ್ಲ ಅವ್ರು ಕೊಟ್ಟಂಥ ಸೀರೆ. ತುಂಬ ಸಾಫ್ಟ್ ಸ್ಯಾರಿ. ಯಾರಾದರೂ ಕೊಡೋದೆಲ್ಲ ಇನ್ನೇನು ಕೊಡ್ತಾರೆ, ಈ ಥರ ಸಿಂಪಲ್ಲಾಗಿರೋಂಥ ಸೀರೆಗಳು ಕೊಡ್ತಾರೆ. ಈಗ ಸಿಂಪಲ್ ಸ್ಯಾರಿಗಳನ್ನ ತೋರಿಸ್ತೀನಿ. ನನ್ನ ಹತ್ರ ಇದೇನೋ ಚೆನ್ನಾಗಿದೆ. ಇದು ಕೂಡ ಒಂಥರ ಪಾಚಿ ಕಲರ್. ಇದು ಸಾರಿ, ಇದೇನು ಕಲರ್ ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಇದು ಕೂಡ ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಸಿಂಪಲ್ಲಾಗಿ ಎಲ್ಲಾದರೂ ಈಗ ದೇವಸ್ಥಾನಕ್ಕೆ ಎಲ್ಲಾದರೂ ಸಿಂಪಲ್ಲಾಗಿ ಹೋಗಿ ಬರ್ತೀರಿ ಅಂದರೆ ವೇರ್ ಮಾಡಲಿಕ್ಕೆ ಸಿಂಪಲ್ ಸೀರೆಗಳು ತುಂಬ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಆಗ ಕೂಡ ಸಿಂಪಲ್ ಸೀರೆಗಳನ್ನ ಕೂಡ ನಾನು ಹಾಕ್ತಾಯಿರ್ತೀನಿ. ನೆಕ್ಸ್ಟ್ ಬಂದು ಈ ಸೀರೆನ ತೋರಿಸ್ತಾ ಇದ್ದೀನಿ. ಇದು ಕೂಡ ಸಿಂಪಲ್ ಸೀರೆ, ಇದು ಕೂಡ ಸಿಂಪಲ್ ಆಗಿದೆ. ಇದು ಕೂಡ ನಾನು ಇಲ್ಲಿ ಸಿಂಪಲ್ಲಾಗಿ ದೇವಸ್ಥಾನಕ್ಕೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಸಿಂಪಲ್ ಸ್ಯಾರಿಗಳನ್ನೂ ಕೂಡ ತೋರಿಸ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸೀರೆಗಳನ್ನೆಲ್ಲ ತೋರಿಸ್ಬಿಡ್ತಾಯಿದ್ದೀನಿ, ಕವರ್ ಮಾಡಿಬಿಡ್ತಾಯಿದ್ದೀನಿ ಒಂದೇ ವೀಡಿಯೋದಲ್ಲಿ. ಇದು ಕೂಡ ವರ್ಕ್ ಸೀರೆ, ಈ ರೀತಿ ಬಾರ್ಡರ್ ಬಂದಿದೆ ನೋಡಿ, ಸ್ಕೈ ಬ್ಲೂ ಕಲರಲ್ಲಿ. ಇವಾಗೆಲ್ಲ ಓಲ್ಡ್ ಆಗೋಯ್ತಿದ್ದು ಡಿಸೈನ್, ಅವಾಗೆಲ್ಲ ತುಂಬಾ ಚೆನ್ನಾಗಿ ಓಡ್ತಿತ್ತು. 2012, 13 ಆವಾಗ ಇಸ್ವಿಲಿ ತುಂಬಾ ಗ್ರ್ಯಾಂಡಾಗಿ ಓಡ್ತಾ ಇತ್ತಂಥ ಸೀರೆಗಳಿವೆಲ್ಲ. ಆವಾಗ ಬೈ ಮಾಡಿರೋಂಥ ಸೀರೆಗಳಿವೆಲ್ಲನೂ. ಹಳೆ ಸೀರೆಗಳು ನನಗೇನದು ಇಷ್ಟ ಆಗಿಲ್ಲ, ಎಲ್ಲ ನಮ್ಮ ಅಮ್ಮನ ಕೊಟ್ಬಿಡ್ತೀನಿ ನಾನು. ನಮ್ಮ ಅಮ್ಮನ ಹತ್ರ ಹೊಸ ಸೀರೆಗಳಿದ್ರೆ ಎಲ್ಲ ತಗೊಂಡ್ಬಿಡ್ತೀನಿ. ಈಗಂತೂ ಮೀಶೋದಲ್ಲಿ ತುಂಬಾ ಸೀರೆಗಳು ತುಂಬ ಚೆನ್ನಾಗಿ ಬ್ಲೌಸ್ಗಳು ಸಿಗ್ತಾಯಿದೆ. ನಾವು ಯಾವ ಸೀರೆಗಾದರೂ ಮ್ಯಾಚ್ ಮಾಡ್ಕೊಳ್ಬೋದಲ್ವ. ತುಂಬ ಚೆನ್ನಾಗಿರೋಂಥ ಸೀರೆಗಳು ಸಿಗೋದ್ರಿಂದ ನಾವು ಯಾವ ಸೀರೆ ಬ್ಲೌಸ್ಗಳನ್ನ ತಂದಾಕೋಬೋದು. ನನಗಿಷ್ಟ ಇಲ್ಲ ಅಂದರೆ ನಮ್ಮ ಅಮ್ಮನ ಕೊಟ್ಬಿಡ್ತೀನಿ, ನಮ್ಮ ಅಮ್ಮನ ಹತ್ರ ಸೀರೆಗಳೆಲ್ಲ ನಾನು ತೊಗೊಂಡ್ಬಿಡ್ತೀನಿ ಅಷ್ಟೇ. ಇದು ನೋಡಿ, ಈ ಸೀರೆ ಅಂತೂ ಮೋಸ ಹೋಗ್ಬಿಟ್ಟೆ ನಿಜವಾಗ್ಲೂ. 1,800 ಏನೋ ಕೊಟ್ಟೆ ಈ ಸೀರೆಗೆ. ಒಂದು ಚೂರು ಕೂಡ ಚೆನ್ನಾಗಿಲ್ಲ. ರಿಟರ್ನ್ ಏನು ಈ ಥರ ಇದೆ ಸೀರೆ ಅಂದರೆ ನನಗೆ ಭಾಳ ಬೇಜಾರಾಗೋಯಿತು. ಅಂಗಡಿಲೇ ಪರ್ಚೇಸ್ ಮಾಡಿದ್ದು, ನಮ್ಮ ಅಮ್ಮ ಊರು ರಾಮನಗರದಲ್ಲಿ ತೊಗೊಂಡಿದ್ದು, ಏನೋ ಹಬ್ಬಕ್ಕೆ ಅಂತ ತೊಗೊಂಡೆ ಈ ಸೀರೆ. ಒಂದೇ ವಾಶ್ಗೆ ಒಳ್ಳೆ ಪೇಪರ್ ಆದಂಗೆ ಆಗೋಯ್ತು ಈ ಸೀರೆ. ನಿಜ ಚೆನ್ನಾಗಿಲ್ಲ, ನೋಡೋಕೆ ಮಾತ್ರ ನಿಮ್ಗೆ ಹಿಂಗಿರ್ಬೋದು, ಒಂಥರ ಆಗ್ಬಿಟ್ಟಿದೆ ಬಟ್ಟೆ. ನಮ್ಮ ಅಮ್ಮನಿಗೆ ಯಾರಿಗಾದ್ರು ಕೊಟ್ಬಿಡ್ಬೇಕು, ನನಗೆ ಇಷ್ಟನೇ ಆಗ್ತಾಯಿಲ್ಲ. ಒಂಥರ ಬಟ್ಟೆ ತುಂಬ ಹಾಳಾಗಿರೋ ಥರ ಅನಿಸುತ್ತೆ, ಒಂಥರ ಜಾಲ್ ಥರ ಬಿಟ್ಕೊಬಿಟ್ಟಿದೆ ಗೊತ್ತಾ. ಕಲರ್ ವೈಸ್ ಎಲ್ಲ ಓಕೆ, ತೊಗೊಳೋಕೆ ಚೆನ್ನಾಗೇ ಇತ್ತು. ಈಗಂತೂ ಒಂಚೂರು ಚೆನ್ನಾಗಿಲ್ಲ ಈ ಸೀರೆ. ನಾವು ಯಾಮಾರು ಹೋಗ್ಬಿಡ್ತೀವಿ ಒಂದೊಂದು ಸರಿ, ಎಷ್ಟೇ ಟ್ಯಾಲೆಂಟ್ ಇದ್ರೂ. ನೋಡೋಕೆ ಚೆನ್ನಾಗಿತ್ತು ಈ ಸೀರೆ, ನೋಡೋಕೆ ಚೆನ್ನಾಗಿತ್ತು. ಇವಾಗ ತೊಗೊಂಡು ಬಂದಮೇಲೆ ನೀರಿಗೆ ಹಾಕಿದ್ಮೇಲೆ ಈ ಥರ ಆದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ. ತೊಗೊಂಡು ಹೋಗಿದ್ದೆ ನಾನು, ಆದರೂ ಕೂಡ ಅವ್ರ ಅಂಗಡಿ ಹತ್ರ ತೊಗೊಂಡು ಹೋಗಿದ್ದೆ. ಏನು ಈ ಥರ ಸೀರೆ ಎಲ್ಲ ನೀರಿಗೆ ಹಾಕಿದ್ಮೇಲೆ ನೋಡಿ ಇಲ್ಲಿ ಹೇಗಾಗಿದೆ ನೋಡಿ, ಪಲ್ಲು ಎಲ್ಲ ನೋಡಿ, ಈ ಥರ ಪಲ್ಲು ಡಿಸೈನಾ. ತೊಗೊಂಡು ಹೋಗಿ ಜಗಳ ಮಾಡೋಣ ಅಂತ ಹೋದರೆ ಆಮೇಲೆ ಅವರು ಏನು ಮಾಡೋಕ್ಕಾಗಲ್ಲ ಮೇಡಮ್, ವಾಶ್ ಮಾಡಿಬಿಟ್ಟಿದ್ರೆ ಡ್ರೈ ಕ್ಲೀನ್ ಕೊಡಬೇಕಾಯ್ತು ಅಂತಾರೆ. 1,700 ರೂಪಾಯಿ ಸೀರೆನೆಲ್ಲ ಡ್ರೈ ಕ್ಲೀನ್ ಕೊಡೋಕ್ಕಾಗುತ್ತೆ? ಏನು ರೇಷ್ಮೆ ಸೀರೆನಾ ಹೇಳಿ. ನಾನಂತೂ ಜಗಳ ಮಾಡಿಬಿಟ್ಟೆ ಬಂದೆ. ಇಂಥ ಸೀರೆ ಕೊಟ್ಟಿದ್ದೀರಾ, ಒಂದು ವಾಶ್ಗೆ ಹೊಂಟೋಯ್ತು ಹಾಗೆ ಹೀಗೆ ಅಂತ ಚೆನ್ನಾಗಿ ಜಗಳ ಮಾಡಿ ತೊಗೊಂಡೋಗಿ ಅಲ್ಲೇ ಬಿಸಾಕಬೇಕಾಯ್ತು. ಎತ್ಕೊಂಡು ಬಂದೆ, ನಮ್ಮ ಅಮ್ಮನ ಕೊಡಬೇಕು. ಇವಾಗ ನೋಡ್ತಾ ಇದ್ದೀನಿ ಈ ಸೀರೆ, ನಾನು ನಿಮ್ಮ ಜೊತೆ ಹೇಳುವಾಗ ಅಮ್ಮನ ಕೊಡ್ತೀನಿ, ಡೈಲಿ ವೇರ್ಗೆ ಯೂಸ್ ಮಾಡ್ಕೋತಾರೆ. ನೆಕ್ಸ್ಟ್ ಬಂದು ಇದೊಂದು ಸಾಫ್ಟ್ ಸ್ಯಾರಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಕೈ ಬ್ಲೂ ಕಲರಲ್ಲಿ ಇದು ಉಲ್ಟಾ ಇಟ್ಬಿಟ್ಟಿದ್ದೀನಿ. ಈ ಸೀರೆ ಒಂದು ಸ್ಕೈ ಬ್ಲೂ ಕಲರಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಸೀರೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅವಾಗವಾಗ ವೇರ್ ಮಾಡ್ತಾ ಇರ್ತೀನಿ ಈ ಸೀರೆನೂ. ಲಾಸ್ಟ್ ಸೀರೆ ಇನ್ನೂ ಒಂದಿದೆ, ಲಾಸ್ಟ್ ಹೇಳ್ತೀನಿ. ಇದೊಂದು ಸೀರೆ ಆರೆಂಜ್ ಕಲರ್. ಇದು ಯಾರೋ ಕೊಟ್ಟಿದ್ದಂಥ ಸೀರೆ. ಇದು ಕೂಡ ನಾನು ಯಾರೋ ಕುಂಕುಮಕ್ಕೆ ಶ್ರೀಮಂತಕ್ಕೆ ಬಂದಿದ್ರಲ್ಲ ಅವ್ರು ತೊಗೊಬಂದಂಥ ಸೀರೆ.
ಎರಡು ಒಂದೇ ಥರನೇ ಬಂದಿದೆ ನೋಡಿ ಸೀರೆ. ನನಗೆ ಕುಂಕುಮ ಕೊಟ್ಟಿದ್ದಂಥ ಸೀರೆನೇ ಇನ್ನೂ ಕೊಟ್ಟಿದ್ರು. ಒಂದು 4-5 ಇನ್ನೂ ಒಂದು 3 ಸೀರೆ 5 ಸೀರೆ ಬಂದಿತ್ತು. 5 ಸೀರೆಯಲ್ಲಿ 1-2 ಸೀರೆ ಇಟ್ಕೊಂಡಿದ್ದೀನಿ, 3 ಸೀರೆ ಅಮ್ಮನ ಕೊಟ್ಬಿಟ್ಟಿದ್ದೀನಿ. ಒಳ್ಳೆ ತುಂಬ ಚೆನ್ನಾಗಿರಲಿಲ್ಲ, ಕ್ವಾಲಿಟಿ ಕೂಡ ಹಳೆ ಕಾಲದ ಉಡೋ ಥರ ಸೀರೆಗಳು ತೊಗೊಬಂದಿದ್ರು. ಹಾಗಾಗಿ ನೆಕ್ಸ್ಟ್ ಬಂದು ಇದು ಇದು ಪ್ಲೈನ್ ಸೀರೆ ಅಂದರೆ ಪ್ಲೈನ್ ಸೀರೆ. ಇದು ಬಾರ್ಡರ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇದು ಬಂದು ಮೀಶೋದಲ್ಲಿ ಬೈ ಮಾಡಿದ್ದಂಥ ಸೀರೆ. 500 ರುಪೀಸ್ ಏನೋ ಅಷ್ಟೇ. ಈ ಸೀರೆ 550 500 ಅಷ್ಟೇ. ಬ್ಲೌಸ್ ತುಂಬ ಗ್ರ್ಯಾಂಡಾಗಿರೋದಕ್ಕೆ ಈ ಪ್ಲೈನ್ ಸೀರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಈ ಸೀರೆ ಕೂಡ ನಾನು ವೇರ್ ಮಾಡಿದ್ದೀನಿ. ನೋಡಿದ್ರಲ್ಲ, ಎಲ್ಲ ಸೀರೆಗಳನ್ನ ಆಲ್ಮೋಸ್ಟ್ ಎಲ್ಲ ಸೀರೆಗಳನ್ನು ಕಂಪ್ಲೀಟಾಗಿ ತೋರಿಸ್ಬಿಟ್ಟಿದ್ದೀನಿ. ಇಷ್ಟೇ ನನ್ನ ಸೀರೆಗಳು ನನ್ನ ಹತ್ರ ಇರೋದು. ಇನ್ನು ಮುಂದೆ ಸ್ವಲ್ಪ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೊಗೊಬೇಕು, ಕಾಟನ್ ಸೀರೆಗಳು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ತೊಗೊತಾ ಇರ್ತೀನಿ. ನಾನು ಅದು ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಯಾವ ಸೀರೆಗಳು ತೊಗೊಂಡೆ ಅಂತ. ನನ್ನ ಹತ್ರ ಸೀರೆಗಳು ನಿಮ್ಗೆ ಇಷ್ಟ ಆಯಿತಾ, ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸರಿ, ನಾನೊಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ. ನಾನು ಯಾರ ಹತ್ರನೋ ಒಬ್ಬರ ಹತ್ರ ಸೀರೆ ತೊಗೊಂಡಿದ್ದೆ ಆಸೆಪಟ್ಟು. ಯಾಕೆ ತೊಗೋಬೇಕಾಯ್ತು, ಇಷ್ಟೆಲ್ಲ ಸೀರೆ ಇತ್ತು, ಯಾಕಪ್ಪ ಅವ್ರ ಹತ್ರ ಸೀರೆ ತೊಗೋಬೇಕಾಯ್ತಲ್ವ ಅಂತ ಅನ್ಕೋತೀರಾ. ನಿಜವಾಗ್ಲೂ ಅಂಥ ಸಂದರ್ಭ ಬಂದಿತ್ತು. ಏನಂದರೆ ತುಂಬ ಸಿಂಪಲ್ಲು. ನಾನು ಯಾರ ಹತ್ರ ಜಾಸ್ತಿ ಸೀರೆಗಳನ್ನ ತೊಗೊಂಡಿಲ್ಲ. ಒಂದೇ ಒಂದು ಸಾರಿ ಅನಿವಾರ್ಯವಾಗಿ ಒಂದು ಸೀರೆನ ತೊಗೋಬೇಕಾಗಿ ಬಂತು. ಯಾಕಂದರೆ ನನ್ನ ಮಗಳ ಬಾಣ ಅಂತಂದೇಳಿ ಬಂದು ನನ್ನ ಹತ್ರದಲ್ಲೇ ಇರ್ತಾರೆ ಅಂದ್ಕೊಳ್ಳಿ. ಸಮೀಪ ಅವ್ರು ಯಾರಂತ ಹೇಳಲ್ಲ, ನನ್ನ ಸಮೀಪದ ನನ್ನ ಜೊತೇಲಿ ಇರೋರು ಅಂತ ಅಂದ್ಕೊಳ್ಳಿ. ಅವ್ರ ಹತ್ರನೇ ನಾನು ಸೀರೆನ ತೊಗೊಂಡೆ. ನನ್ನ ಮಗಳ ಬಾಣಂತಲ್ಲ ಪ್ರೆಗ್ನೆನ್ಸಿಲಿ ಬಂದು ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ. ಒಂದು 65-64 kg ಆಗಿಬಿಟ್ಟಿದೆ 9 ತಿಂಗಳಲ್ಲಿ. ಆಗ ಬಂದು ನನ್ನ ಬ್ಲೌಸು ಒಂಚೂರು ಕೂಡ ಎಲ್ಲ ಹೊಲಿಗೆ ಬಿಚ್ಚಿದ್ರು ಯಾವ ಬ್ಲೌಸು ಆಗ್ತಿಲ್ಲ, ಅಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ ನಾನು ಪ್ರೆಗ್ನೆನ್ಸಿಲಿ. ಹಾಗಾಗಿ ಬಂದು ನಾನು ಒಬ್ಬರ ಹತ್ರ ಸೀರೆನ ತೊಗೊಂಡೆ. ಸೀರೆನ ವೇರ್ ಮಾಡ್ಕೊಂಡು ಹೋಗಿದ್ದೆ. ಅವ್ರು ಏನು ಮಾಡಿದ್ರು, ಸೀರೆನ ಕೊಟ್ಟರು. ಎರಡೇ ಸೀರೆನ ನಾನು ಆಸೆಪಟ್ಟು. ಚೆನ್ನಾಗಿತ್ತು. ಒಂದೊಂದು ಸೆಮಿ ಗ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ ಸಾಫ್ಟಾಗಿ ತುಂಬ ಜೆಂಟಲ್ ಆಗಿತ್ತು. ಒಂದು ರೇಷ್ಮೆ ಸೀರೆ, ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಥರ 2 ಸೀರೆನ ತೊಗೊಂಡೋಗಿದೆ. ಆಗ ಬಂದು ಅವರು ನನ್ನ ಜೊತೆಲೇ ಬಂದಿದ್ದರು. ಅವ್ರಿಗೆ ಏನಂದರೆ ಒಂಥರ ಬೇಜಾರಾಗ್ತಾಯಿದೆ ನನಗೆ ಸೀರೆ ಕೊಟ್ಬಿಟ್ಟು. ಏನೋ ಒಂಥರ ನಾನು ಹಾಕ್ಕೊಬಿಟ್ಟಿರೋದಕ್ಕೆ ಅವ್ರಿಗೆ ಒಂಥರ ಫೀಲ್ ಆಗ್ತಾಯಿದೆ. ಎಷ್ಟು ಬೇಜಾರು ಮಾಡ್ಕೋತಾ ಇದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಜಾರು. ಫೇಸಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡುತ್ತೆ ನಮಗೆ ಏನೋ ಅನ್ಕೋತಾ ಇದ್ದಾರೆ ಅಂತ. ಅವ್ರನ್ನ ಮತ್ತೆ ಬಾಯಿ ಬಿಟ್ಟು ಹೇಳ್ತಿದ್ರು ಗೊತ್ತಾ. ನನ್ನ ಜೊತೆಲೇ ಇದ್ದಾರೇನೆ. ಹಬ್ಬ ಅಂದ್ಕೊಳ್ಳಿ, ಊರ ಹಬ್ಬಕ್ಕೆ ಯಾರ್ದು ಹಬ್ಬಕ್ಕೆ ಹೋಗಿದ್ವಿ. ಅಲ್ಲಿ ಬಂದು ರಿಮೂವ್ ಮಾಡೋಗು ಏನಕ್ಕೆ ಸೀರೆ ವೇರ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾವುದಕ್ಕೆ ಅನ್ಕಂಫರ್ಟಬಲ್ ಇಲ್ಲ. ಅವರು ಯಾಕೆ ಆ ಥರ ಬಿಹೇವ್ ಮಾಡ್ತಿದ್ರು ಅಂತಲೇ ನನಗೆ ಗೊತ್ತಾಗಿಲ್ಲ. ರಿಮೂವ್ ಮಾಡೋಗಿ ಅಂತ ಹೇಳ್ತಿದ್ರು. ನನಗೆ ಭಾಳ ಬೇಜಾರಾಗ್ತಿತ್ತು. ಇದೇನಪ್ಪ ಇವ್ರು ಸೀರೆ ವೇರ್ ಮಾಡೋದಕ್ಕೆ ಏನಪ್ಪ ಬೆನ್ನಿಂದನೇ ನಿಂತ್ಬಿಟ್ಟಿದ್ದಾರೆ ಅಂತ ಅನಿಸ್ಬಿಟ್ಟಿತ್ತು. ಅದೇ ಥರನೇ ಮಾಡ್ತಿದ್ರು. ನಂಗೆ ಭಾಳ ಬೇಜಾರಾಗಿತ್ತು. ನನ್ನ ಸೀರೆನೇ ವೇರ್ ಮಾಡಿ ತೊಗೊಬರ್ಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಆಮೇಲೆ ಮನೆಗೆ ಬಂದಿದ್ದ ತಕ್ಷಣವೇ ಅವರು ಸೀರೆನ ಪಟ್ಟಂತ ಎತ್ತಿಕೊಬಿಟ್ಟಿದ್ದಾರೆ. ನಾನೇನು ಅವ್ರು ಸೀರೆನ ಇಟ್ಕೊತಾ ಇರಲಿಲ್ಲ. ನಾನೇ ಸೀರೆಗಳನ್ನ ತೊಗೊಳ್ಳೋಷ್ಟು ದೇವರು ನನಗೆ ದಾರಿ ತೋರಿಸ್ತಾನೆ. ನನ್ನ ಹತ್ರನೇ ಸೀರೆಗಳನ್ನ ಇಟ್ಕೊಂಡು ನಾನು ಈಗ ಬೇರೆಯವ್ರ ಸೀರೆನ ತೊಗೊಳ್ಳಿ ಅಲ್ವಾ. ನಾನೇನು ಎತ್ಕೊತಾ ಇರಲಿಲ್ಲ ಅವ್ರ ಸೀರೆನ. ಬಂದಿದ್ದ ತಕ್ಷಣ ಪಟ್ಟಂತ ಎತ್ಕೊಂಡ್ಬಿಟ್ಟಿದ್ರಲ್ಲ, ನನಗೊಂದು ಸ್ವಲ್ಪ ಬೇಜಾರಾಯ್ತು ಎಲ್ಲೋ. ಯಾಕಾದರೂ ಇವ್ರ ಸೀರೆ ತೊಗೊಂಡಪ್ಪ, ಆಸೆಪಟ್ಟು ಕೇಳೋಕ್ಕೆ ಹೋಗ್ಬಾರ್ದಾಗಿತ್ತು ಅವ್ರ ಹತ್ರ ಸೀರೆನ ಅಂತ ಅವತ್ತು ಅನಿಸಿದೆ. ಅವತ್ತೇ ಲಾಸ್ಟು. ಯಾರ ಹತ್ರನೂ ಸೀರೆಗಳನ್ನ ನಾನು ಕೇಳೋಕ್ಕೂ ಹೋಗಲ್ಲ, ತೊಗೊಳಕ್ಕೆ ಹೋಗಲ್ಲ. ನಮ್ಮ ಹತ್ರ ಇರೋ ಸೀರೆಗಳನ್ನ ವೇರ್ ಮಾಡಬೇಕು ಅಂತ ಅವತ್ತು ಅನಿಸಿದ್ದು ನನಗೆ. ಭಾಳ ಸ್ವಲ್ಪ ಬೇಜಾರಾಯಿತು ಆ ಇನ್ಸಿಡೆಂಟಿಂದ ಅಷ್ಟೇ. ಏನನ್ಸುತ್ತೆ ನನ್ನ ಸೀರೆಗಳು ನೋಡಿ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಕೊಡಿ. ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಎಲ್ಲ ಲಕ್ಷ್ಮೀ ನಿಲಯ ಚಾನಲ್ ಯಾರೂ ಮರಿಬೇಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್.